ಈಗ ಎಷ್ಟಾಗಿದೆ? 410 ರೂಪಾಯಿ. ಕಡಿಮೆ ಆಯ್ತು ಜಾಸ್ತಿ ಆಯ್ತು? ಸಿಮೆಂಟ್ ಬೆಲೆ ಕಡಿಮೆ ಆಯ್ತು ಜಾಸ್ತಿ ಆಯ್ತು? ಕಬ್ಬಿಣದ ಬೆಲೆ 1 ಟನ್ 19,000 ರೂಪಾಯಿ 2014ರಲ್ಲಿ. ಇವತ್ತು 73,000 ರೂಪಾಯಿ. 73,000 ರೂಪಾಯಿ. ಜಾಸ್ತಿ ಆಯ್ತಾ ಕಡಿಮೆ ಆಯ್ತು? ಜಾಸ್ತಿ ಆಯ್ತಾ ಕಡಿಮೆ ಆಯ್ತು? PVC ಪೈಪ್ 60 ರೂಪಾಯಿ ಇದ್ದದ್ದು 150 ರೂಪಾಯಿ ಆಯ್ತು. ಅಮೋನಿಯಂ ಫಾಸ್ಫೇಟ್ ಗೊಬ್ಬರ 50 kg 1,125 ರೂಪಾಯಿ ಇದ್ದದ್ದು 1,350 ರೂಪಾಯಿ ಆಯ್ತು. ಯಾರ ಮೇಲೆ ಹೊರೆ ಇದು? ರೈತರ ಮೇಲೆ ಹೊರೆ. ಯಾರು ಏರಿಸ್ತವ್ರು ಇದನ್ನ? ರೈತರ ಮೇಲೆ ಹೊರೆ ಮಾಡಿದವರು ಯಾರು? ಮಾನ್ಯ ನರೇಂದ್ರ ಮೋದಿ, ವಿಜೇಂದ್ರ, ಅಶೋಕ, ಛಲವಾದಿ ನಾರಾಯಣ ಸ್ವಾಮಿ, ಅರ್ಥ ಮಾಡ್ಕೊಳ್ರಿ ಇದನ್ನ ನೀವು. ಅರ್ಥ ಮಾಡ್ಕೊಳ್ರಿ ಇದನ್ನ ನೀವು. ನಿಮ್ಗೆ ಅರ್ಥ ಆಗದೆ ಹೋದ್ರೆ ಈ ಪುಸ್ತಕ ಕೊಟ್ಟು ಕಳಿಸ್ತೀನಿ, ಓದ್ಕೊಳ್ರಿ. ಓಲಿ ಇದು ಓದ್ಕೊಳ್ರಿ. ನೀವು ಓದ್ಕೊಳ್ಳಿ ಕೂಡ. ನೀವು ಹೀಗೆ ನರೇಂದ್ರ ಮೋದಿ ಅವರ ತಪ್ಪು ಆಡಳಿತವನ್ನ ಮರೆಮಾಚಲಿಕ್ಕೆ, ಮುಚ್ಚಾಕ್ಲಿಕ್ಕೆ ನೀವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ. ಆಕ್ರೋಶ, ಜನರ ಆಕ್ರೋಶ ಇವತ್ತು ಬಂದಿಲ್ಲಿ ನೋಡಿ. ಇಲ್ಲಿ ನಿಮ್ಮ ಆಕ್ರೋಶ ಹೆಂಗಿದೆ ಅಂತಕ್ಕಂಥದನ್ನ ಅವರು ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮ್ಗೆ ಆಕ್ರೋಶ ಇದೆಯೋ ಇಲ್ವೋ? ಸಕ್ಕರೆ 1 kg 30ರಿಂದ 35 ರೂಪಾಯಿ ಇತ್ತು. ಇವತ್ತು 60 ರೂಪಾಯಿ ಆಗಿದೆ. ರಾಗಿ ಅಕ್ಕಿ 1 kg ಅಕ್ಕಿ 30 ರೂಪಾಯಿ ಇದ್ದದ್ದು 66 ರೂಪಾಯಿ ಆಗಿದೆ. ರಾಗಿ 1 kgಗೆ 20 ರೂಪಾಯಿ ಇದ್ದದ್ದು 65 ರೂಪಾಯಿ ಆಗಿದೆ. ಉಪ್ಪು 1 kg ಉಪ್ಪು 7 ರೂಪಾಯಿ ಇದ್ದದ್ದು 22 ರೂಪಾಯಿ ಆಗಿದೆ. ಟೀ 250 ಗ್ರಾಮ್ಸ್ 95 ಇದ್ದದ್ದು 135 ರೂಪಾಯಿ ಆಗಿದೆ. ಯಾಕಾಯ್ತು? ನರೇಂದ್ರ ಮೋದಿ, ಪ್ಲೀಸ್ ಎಕ್ಸ್ಪ್ಲೈನ್ ಟು ದಿ ಪೀಪಲ್ ಆಫ್ ದಿಸ್ ಕಂಟ್ರಿ. ಎಕ್ಸ್ಪ್ಲೈನ್ ಮಾಡಬೇಕಲ್ಲ. ಸುಮ್ಮನೆ ಬೂಟಾಟಿಕೆ ಮಾಡ್ತೀರಾ? ಅಚ್ಚೇ ದಿನ ಕಹಾ ಗಯಾ? ಎಲ್ರಿ ಹೋಯ್ತು? ಅಚ್ಚೇ ದಿನ ಆಯಂಗೆ, ಅಚ್ಚೇ ದಿನ ಆಯಂಗೆ. ಎಲ್ಲಪ್ಪ? ಅಚ್ಚೇ ದಿನ ಆಯಂಗೆ. ಇದು ಅರ್ಥ ಆಗಲ್ಲ ಇವ್ರಿಗೆ? ಇದೆಲ್ಲ ಅರ್ಥ ಆಗಲ್ವಾ? ಅವತ್ತು ಎಕ್ಸೈಸ್ ಡ್ಯೂಟಿ ಡೀಸೆಲ್ ಮೇಲೆ 3 ರೂಪಾಯಿ 45 ಪೈಸೆ. ಇದನ್ನ 32 ರೂಪಾಯಿ 34 ರೂಪಾಯಿ 82 ಪೈಸೆ ಏರಿಸ್ತವ್ರು ಯಾರು? ಅದು ಏನು? ಎಂತ ಸಂದರ್ಭದಲ್ಲಿ ಏರಿಸಿದ್ರು ಗೊತ್ತಾ? ಕೊರೋನಾ ಬಂದಿತ್ತು ದೇಶದಲ್ಲಿ. ಕೊರೋನಾ, ಆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಬೆಲೆ ಎಲ್ಲ ಏರಿಕೆ ಮಾಡಿಬಿಟ್ರು. ಗ್ಯಾಸ್ ಬೆಲೆ ಏರಿಕೆ ಮಾಡಿಬಿಟ್ರು. 416 ರೂಪಾಯಿ ಇತ್ತು ಮನಮೋಹನ್ ಸಿಂಗ್ರವರು ಇರುವಾಗ. ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 416 ರೂಪಾಯಿ ಇತ್ತು. 2022ರಲ್ಲಿ 1,079 ರೂಪಾಯಿ ಆಗೋಯ್ತಲ್ಲ. ನರೇಂದ್ರ ಮೋದಿಜಿ, ನೀವು ಬಡವರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಸಾಮಾನ್ಯ ಜನರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಸಬ್ಸಿಡಿ ಯಾಕೆ ತೆಗೆದಾಕಿದ್ರಿ? ಗ್ಯಾಸ್ ಸಬ್ಸಿಡಿ ಯಾಕೆ ತೆಗೆದಾಕಿದ್ರಿ? ಯಾಕಂದ್ರೆ ಕಡಿಮೆ ಮಾಡಿದ್ರಿ? ಮನಮೋಹನ್ ಸಿಂಗ್ ಅವರು ಇರುವಾಗ ಗ್ಯಾಸ್ಗೆ ಸಬ್ಸಿಡಿ ಕೊಡ್ತಾ ಇದ್ರು, ಅದರಿಂದ ಬೆಲೆ ಎಲ್ಲ ಕಡಿಮೆ ಆಗಿತ್ತು. ಇವತ್ತು
ಕಡಿಮೆ ಮಾಡಿದ್ರೆ ಜನರ ಒತ್ತಡಕ್ಕೆ ಬಣಿದು ಚುನಾವಣೆ ಇದೆ ಅಂತೇಳಿ, ಕಳೆದ ಲೋಕಸಭಾ ಚುನಾವಣೆ ಇದೆ ಅಂತೇಳಿ ಕಡಿಮೆ ಮಾಡಿದ್ರೆ, ಆದರೂ ಕೂಡ 855 ರೂಪಾಯಿ ಇವತ್ತು ಗ್ಯಾಸ್ ಬೆಲೆ. ಎಷ್ಟು? 855 ರೂಪಾಯಿ ಗ್ಯಾಸ್ ಬೆಲೆ. ಇದು ಕಡಿಮೆ ಮಾಡಿದ್ರೂ ಕೂಡ 50 ರೂಪಾಯಿ ಹೆಚ್ಚು ಮಾಡಿದ್ದೀರಲ್ಲ. ಮತ್ತೆ ಇದನ್ನ ನೀವೆಲ್ಲ ಸಿಮೆಂಟ್ ಬೆಲೆ, ಗೊಬ್ಬರದ ಬೆಲೆ, ಔಷಧಿ ಬೆಲೆ ಇವೆಲ್ಲ ಏರ್ಕಬೇಕಾದ್ರೆ ಯಾಕೆ ಸುಮ್ಮನೆ ಏರ್ಕತ್ತವ? ಅಕ್ಕಿ ಬೆಲೆ, ಗೋಧಿ ಬೆಲೆ, ರಾಗಿ ಬೆಲೆ ಇವೆಲ್ಲ ಏರ್ಕಬೇಕಾದ್ರೆ ಡೀಸೆಲ್ ಬೆಲೆ ಏರಿಕೆ ಆದ್ರಿಂದ ಏರಿಕೆಯಾಗಿದೆ. ನಾವು ಇವತ್ತು ಪ್ರತಿ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ 24-25ರಲ್ಲಿ 52,008 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದು. ಗ್ಯಾರಂಟಿ ಯೋಜನೆಗಳಿಗೆ 52,008 ಕೋಟಿ. ಈ ವರ್ಷ 50,018 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಏನು ಉತ್ಪಾದನೆ ಆಗುತ್ತಾ? ತೆರಿಗೆ ಬೆಲೆ, ಆಹಾರ ಪದಾರ್ಥಗಳ ಬೆಲೆ ಎಲ್ಲ ಏರಿಸ್ಬಿಟ್ಟು ನೀವು ಎಲ್ಲೋ ಹೋಗ್ಬೇಕು ನಾವು.